ಬಾಡಿಗೆ ಮನೆಯಲ್ಲಿ ಇರೋರು ತಪ್ಪದೇ ತಿಳಿಯಿರಿ. ನಿಯಮದಲ್ಲಿ ಹೊಸ ಬದಲಾವಣೆ. ಏನಿದು ಬದಲಾವಣೆ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಪಟ್ಟಣ ಪ್ರದೇಶಗಳಿಗೆ ಯಾವುದಾದರೂ ಕೆಲಸಕ್ಕಾಗಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಲಸೆ ಹೋಗಿ ಅಲ್ಲಿ ಉಳಿದುಕೊಳ್ಳುವುದಕ್ಕೆ ಬಾಡಿಗೆ ಮನೆ ಹುಡುಕುವುದು ಸಹಜ. ಮನೆ, ಅಂಗಡಿ ಅಥವಾ ಇತರ ಕಟ್ಟಡಗಳನ್ನು ತಿಂಗಳಿಗೆ ಬಾಡಿಗೆ ಆಧಾರದ ಮೇಲೆ ಕೊಡುವುದು ಒಂದು ರೀತಿಯಾದರೆ, ಇನ್ನೊಂದು ಕಡೆ ಭೋಗ್ಯಕ್ಕೆ ಕೂಡ ಮನೆ ಪಡೆಯಬಹುದು. ಅಂದರೆ ನೀವು ಬಾಡಿಗೆ ಪಾವತಿಸುವ ಅಗತ್ಯವಿಲ್ಲ. ಒಂದು ದೊಡ್ಡ ಮೊತ್ತದ ಹಣವನ್ನು ಮೊದಲೇ ಮನೆಯ ಓನರ್ಗೆ ಕೊಡಬೇಕು. ಆತ ಅದನ್ನು 5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಲೀಜ್ ಹಾಕಿಕೊಳ್ಳಬಹುದು. ಹೀಗೆ ಲೀಜ್ಗೆ ಮನೆ ತೆಗೆದುಕೊಂಡರೆ ನೀವು ಯಾವಾಗ ಮನೆ ಬಿಡುತ್ತೀರೋ ಆಗ ಆ ಮನೆಯ ಮಾಲೀಕ ನಿಮಗೆ ನೀವು ಕೊಟ್ಟಿರುವ ದೊಡ್ಡ ಮೊತ್ತದ ಹಣವನ್ನು ಹಿಂತಿರುಗಿಸಬೇಕು. ಬಾಡಿಗೆ ಮನೆಯಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಹಣ ಬಾಡಿಗೆ ಪಾವತಿ ಮಾಡಬೇಕು. ಆದರೆ ಭೋಗ್ಯಕ್ಕೆ ಮನೆ ತೆಗೆದುಕೊಂಡರೆ ನೀವು ಒಂದಷ್ಟು ದೊಡ್ಡ ಮೊತ್ತವನ್ನು ಮನೆ ಓನರ್ಗೆ ಕೊಟ್ಟು ಉಳಿದಷ್ಟು ವರ್ಷಗಳ ಕಾಲ ನೆಮ್ಮದಿಯಿಂದ ಇರಬಹುದು. ಇನ್ನು ಬಾಡಿಗೆಗಾಗಲಿ ಭೋಗ್ಯಕ್ಕಾಗಲಿ ಮನೆ ತೆಗೆದುಕೊಳ್ಳುವಾಗ ಕೆಲವು ವಿಚಾರಗಳನ್ನು ನೆನಪಿಟ್ಟುಕೊಳ್ಳಿ. ಇಲ್ಲವಾದರೆ ನಿಮಗೆ ದೊಡ್ಡ ನಷ್ಟ ಆಗಬಹುದು. ಮನೆ ಮಾಲೀಕ ಸಾಲ ಮಾಡಿದರೆ ಏನು ಮಾಡಬೇಕು? ನೀವು ಯಾವುದೇ ಬಾಡಿಗೆ ಮನೆಯಲ್ಲಿ ಇದ್ದರೆ ಅಥವಾ ಭೋಗ್ಯಕ್ಕೆ ಮನೆಯನ್ನು ತೆಗೆದುಕೊಂಡಿದ್ದರೆ ಆ ಕಟ್ಟಡದ ಮೇಲೆ ಮನೆಯ ಮಾಲೀಕ ಸಾಲ ಮಾಡಿದ್ದರೆ ಹಾಗೂ ಸಾಲ ತೀರಿಸದೇ ಇದ್ದಾಗ ಬ್ಯಾಂಕ್ ಆ ಮನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಥವಾ ಆ ಕಟ್ಟಡವನ್ನೇ ಕೆಡವಿ ಬಿಡಬಹುದು. ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಲಾಸ್ ಆಗುವುದು ಬಾಡಿಗೆದಾರರಿಗೆ. ಯಾಕಂದರೆ ನಿಮ್ಮ ಹಣಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ ಬಾಡಿಗೆದಾರರಿಗೆ ಅಥವಾ ಭೋಗ್ಯಕ್ಕೆ ಮನೆ ತೆಗೆದುಕೊಂಡಿರುವವರಿಗೆ ಅವರು ಡೆಪಾಸಿಟ್ ಹಣವನ್ನು ಕೊಡುವುದಿಲ್ಲ. ಹಾಗಾಗಿ ನೀವು ಇಂತಹ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಡೆಪಾಸಿಟ್ ಹಣ ದೊಡ್ಡ ಮೊತ್ತದಲ್ಲದೇ ಇರಬಹುದು. ಆದರೆ ಭೋಗ್ಯಕ್ಕೆ ಅಥವಾ ಲೀಜ್ಗೆ ಮನೆ ತೆಗೆದುಕೊಂಡು ಇದ್ದರೆ 5 ಅಥವಾ 10 ಲಕ್ಷ ರೂಪಾಯಿಗಳನ್ನು ನೀವು ಕೊಟ್ಟಿರಬಹುದು. ಅಂತಹ ಸಂದರ್ಭದಲ್ಲಿ ಹಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಸ್ಟೇ ಆರ್ಡರ್ ತನ್ನಿ. ನೀವು ಇದರಿಂದ ತಪ್ಪಿಸಿಕೊಳ್ಳಬೇಕು. ನೀವು ಹಣವನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದಾದರೆ ಇರುವ ಒಂದೇ ಒಂದು ಮಾರ್ಗ, ನೀವು ಕಟ್ಟಡ ಕೆಡವದಂತೆ ತಡೆಯಾಜ್ಞೆ ತರಬಹುದು. ಮನೆಯ ಮಾಲೀಕ ಹಾಗೂ ಬ್ಯಾಂಕ್ ಇಬ್ಬರನ್ನು ಗುರಿಯಾಗಿಸಿ ಸ್ಟೇ ಆರ್ಡರ್ ಕೋರ್ಟ್ನಿಂದ ತಂದರೆ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆ ಇರುತ್ತದೆ. ಮನೆಯ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳಿ. ಇನ್ನು ಯಾವುದೇ ಸಂದರ್ಭದಲ್ಲಿ ಮನೆ ಬಾಡಿಗೆಗೆ ತೆಗೆದುಕೊಳ್ಳುವುದಿದ್ದರೆ ಅಥವಾ ಭೋಗ್ಯಕ್ಕೆ ಮನೆ ತೆಗೆದುಕೊಳ್ಳುವುದಿದ್ದರೆ ತಪ್ಪದೇ ಅಗ್ರಿಮೆಂಟ್ ಮಾಡಿಸಿಕೊಳ್ಳಿ. ಇದರಲ್ಲಿ ಎಲ್ಲ ವಿಚಾರಗಳನ್ನು ಸರಿಯಾಗಿ ನಮೂದಿಸಿ. ಇನ್ನು ಮನೆಯ ಮಾಲೀಕ ನೀವು ಕೊಟ್ಟ ಹಣವನ್ನು ಹಿಂತಿರುಗಿ ಕೊಡುವಷ್ಟು ಶಕ್ತನಾಗಿದ್ದಾನೆ ಎನ್ನುವುದನ್ನು ದೃಢಪಡಿಸಿಕೊಳ್ಳಿ. ಈ ರೀತಿ ನೀವು ಜಾಗರೂಕರಾಗಿದ್ದರೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇಲ್ಲವಾದರೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.